ಬಾಯ್ಕರು ನೋಡ್ತಾ ಇದ್ರೆ ನನ್ನನ್ನು ನೆನೆಸ್ಕೊಂಡ್ರೆ ಸಾಕು. ನಾನು ಶ್ವಾನಕ್ಕಿಂತ ಕೀಳಾಗಿದ್ದೀನಿ. ನಿಮ್ಮ ತಂದೆ ಹಣದ ಆಸೆಗಾಗಿ 80 ವರ್ಷದ ಕಾಮೇಶ್ವರಾಯರಿಗೆ ಕೊಟ್ಟು ನಿನ್ನ ಮದುವೆ ಮಾಡಲಿಲ್ಲ ಅಂದಿದ್ರೆ ತೀವ್ರ ಮದುವೆ ಆಗುತ್ತಿರಲಿಲ್ಲ. ನಿಮ್ಮ ತಂದೆ ಮಾಡಿದ ಸಾಲಕ್ಕೆ ಮಗನನ್ನು ತಿಪ್ಪಗೆ ಎಳೆದಂತೆ ನಿಮ್ಮ ತಂದೆ ತಾಯಿ ಮಾಡಿದ ಪಾಪ ಕೃತ್ಯಕ್ಕೆ ನೀ ತಾಪ ಪಡಬೇಕಾಗಿದೆ. ನೋಡು ಲಲಿತಾ, ನೀನು ಎಷ್ಟು ಹತ್ತು ಬತ್ತಿದರೂ ಸಪ್ತಪತಿ ಮತ್ತೆ ಬರಲಾರನು. ಮೇಲಾಗಿ ಮನೆ ತುಂಬಿದ ಸರಸ ಸಲ್ಲಾಪ ಕಾಣದ ನಿಮ್ಮಣ್ಣನು ಪರದೇಶಿಯಾದ ನಿನ್ನನ್ನು ನಾನು ನೋಡೆನು.